4 ಲಕ್ಷ ಕೋಟಿ ಮನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರ 45,000 ಕೋಟಿಯನ್ನು ಓನ್ಲಿ ಫಾರ್ ಎಜುಕೇಷನ್ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಖರ್ಚು ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರು ತಮಗೆಲ್ಲ ಗೊತ್ತಿರೋದಕ್ಕೆ ಅಲ್ಪಸಂಖ್ಯಾತರು ಈಚೆಗೆ ಏನಾಗಿದೆ, ಅವ್ರಿಗೆ ಅರಿವಾಗಿದೆ ಇಲ್ಲ ಎಜುಕೇಷನ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಒಬ್ಬ ಆಟೋ ಚಾಲಕ ಇರಲಿ, ಒಬ್ಬ ಸಣ್ಣ ಪುಟ್ಟ ವ್ಯಾಪಾರ ಮಾಡೋನು ಇವತ್ತು ನಾವು ಕಷ್ಟ ಅನುಭವಿಸ್ತಾ ಇರೋದು ನಮ್ಮ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು 3 ಹೊತ್ತು ಊಟ ಮಾಡೋದು 2 ಟೈಮ್ ಊಟ ಮಾಡುವ ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ ಕೊಡುವಂಥ ಜನ ಇವತ್ತು ಮುಂದೆ ಬರ್ತಾ ಇದ್ದಾರೆ. ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. 2023 ನಮ್ಮ ಬಜೆಟ್ ಇದ್ದಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ನಮ್ಮ ಬಜೆಟ್ 420 ಕೋಟಿಯಿಂದ 3,200 ಕೋಟಿಗೆ ಮನೆ ಸಿದ್ದರಾಮಯ್ಯ ಅವರು ತಗೊಂಡೋಗಿದ್ರು. 2013 ಹಿಡ್ಕೊಂಡು 2018 ಜಾಸ್ತಿಯಾಗಿ ನಾವು ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕಂತಲೇ ನಾವು ದುಡ್ಡನ್ನು ಕೊಡ್ತಾ ಇದ್ವಿ. ಆಗ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು 850 ಕೋಟಿ ಕಡಿಮೆ ಮಾಡಿಬಿಟ್ರು. ಆಮೇಲೆ BJP 4 ವರ್ಷ ಸರ್ಕಾರದಲ್ಲಿ ಕನಿಷ್ಠ ನನ್ನ ಅನಿಸಿಕೆ 850 ಕೋಟಿಗೆ ತಂದಿಟ್ರು. 2,200 ಕೋಟಿ ಇದ್ದಿದ್ದು ಎಲ್ಲ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ತಿರ್ಗಾ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಇವತ್ತು 4,500 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 2,900 ಕೋಟಿ ನಾವು ಬರೇ ಎಜುಕೇಷನ್ಗೋಸ್ಕರ ನಾವು ಖರ್ಚು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಅಂತ ಸ್ಕಾಲರ್ಶಿಪ್ಪನ್ನು ಆವತ್ತಿಂದ ಕೇಂದ್ರ ಸರ್ಕಾರದಿಂದ ಕೊಡ್ಕೊಂಡು ಬರ್ತಾ ಇದ್ರು. ಕೇಂದ್ರ ಸರ್ಕಾರದಿಂದ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಆವತ್ತಿಂದ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾ ಇದ್ರು. 1ನೇ ತರಬೇತಿಯಿಂದ ಹಿಡ್ಕೊಂಡು 8ನೇ ತರಬೇತಿವರೆಗೂ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾ ಇದ್ರು. ಆ ಸ್ಕಾಲರ್ಶಿಪ್ಪನ್ನು ಕೇಂದ್ರ ಸರ್ಕಾರದಲ್ಲಿ 2023 ಆ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡಿಬಿಟ್ರು. ಆ ರದ್ದು ಮಾಡಿದ್ದಕ್ಕೆ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಯಾವ ರಾಜ್ಯದಲ್ಲೂ ಆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಆ ಕೇಂದ್ರ ಸರ್ಕಾರದಿಂದ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ಗೆ ಏನು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ರು ಅದು ನಾವು ಜಾರಿ ಮಾಡಿ 13,30,48 ಮಕ್ಕಳಿಗೆ 192 ಕೋಟಿ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಯಲ್ಲಿ PU, BSc, BCom, BA, MA, MS, BCom, MBBSಗೆ 2,92,542 ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟು 294 ಕೋಟಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಓವರ್ಸೀಸ್ ಆಚೆ ಹೋಗ್ತಾರೆ, ಎಜುಕೇಷನ್ ಪಡ್ಕೊಳ್ಳೋಕ್ಕೆ ಆಚೆ ಹೋಗ್ತಾರೆ ಮಕ್ಕಳು. ಆಚೆ ಹೋಗುವಾಗ ಅವ್ರಿಗೆ 2 ವರ್ಷ ಕೋರ್ಸ್ ಇದ್ದದ್ದು. ಆ 2 ವರ್ಷ ಕೋರ್ಸ್ಗೆ 30 ಲಕ್ಷ ಆಗ್ತದೆ. 2 ವರ್ಷ ಕೋರ್ಸ್ ತರಬೇಕಾದ್ರೆ ಕಂಪ್ಲೀಟ್ ಮಾಡಬೇಕಂದ್ರೆ 30 ಲಕ್ಷ. ಪಾಪ ಬಡವರು ಎಲ್ಲಿಂದ ತರಕ್ಕೆ ಸಾಧ್ಯ? 30 ಲಕ್ಷ ಅವ್ರು ತರಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣಕ್ಕೆ ಭಾಳ ಜನ ಮಕ್ಕಳು ಡ್ರಾಪ್ ಔಟ್ ಆಗ್ತಾಯಿದ್ರು. ಅಂಥ ಮಕ್ಕಳು ಡ್ರಾಪ್ ಔಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಬಾರಿ ನಾವು 2024-25 1,025 ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. ನಾವು ಅಬ್ರಾಡ್ ಹೋಗೋ ಮಕ್ಕಳಿಗೆ 1,025 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಮೊದಲೇ ಬಾರಿ BSc ನರ್ಸಿಂಗ್ ಅಂತ ನರ್ಸಿಂಗ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಈ ಬಾರಿ ಸರ್ಕಾರ ಬಂದಾದ್ಮೇಲೆ ಆ ನರ್ಸಿಂಗ್ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡಬೇಕಂತ 3,127 ಮಕ್ಕಳಿಗೆ ಕನಿಷ್ಠ 7 ಕೋಟಿ ವೆಚ್ಚದಲ್ಲಿ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ವರ್ಷದಲ್ಲಿ 23, 24, 25, 24 MDRS ಅಂದರೆ ರೆಸಿಡೆನ್ಸ್ ಸ್ಕೂಲ್ ಅಂತ ಹೊಸದಾಗಿ ಮನೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿದರು. 60 MDRS ರೆಸಿಡೆನ್ಸ್ ಸ್ಕೂಲನ್ನು ಘೋಷಣೆ ಮಾಡಿದರು. ಅದು ಟೋಟಲ್ 15,000 ಸ್ಟ್ರೆಂತ್ ಅದಾಗಿದೆ. ಅಡಿಷ್ನಲ್ 60 ಸ್ಕೂಲ್ಗಳಿಗೆ ಅದು ಕನಿಷ್ಠ 960 ಕೊಟ್ಟಿದ್ದು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಂಚೆ ಇತ್ತು. ಈಗ ಹೊಸದಾಗಿ ಬಜೆಟಲ್ಲಿ ಘೋಷಣೆ ಮಾಡಿರೋದು 100 ಕಾಲೇಜನ್ನು ಘೋಷಣೆ ಮಾಡಿ 500 ಕೋಟಿ ವೆಚ್ಚದಲ್ಲಿ ನಾವು ಕಟ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನ್ಯೂ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅದೊಂದು 100 ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸನ್ನು 500 ಕೋಟಿ ವೆಚ್ಚದಲ್ಲಿ ನಾವು ಇದು ಮಾಡ್ತೀವಿ. ತಮ್ಮೆಲ್ಲ ಗೊತ್ತಿದ್ದಂಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 250 ಸ್ಕೂಲ್ಗಳವೆ. ಅಂದರೆ 6th ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು
ಎಸ್ ಎಲ್ ಸಿ ವರೆಗಿತ್ತು. 6th ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು SLC ವರೆಗೂ ಇತ್ತು. ಈ ಬಾರಿ ಬಜೆಟಲ್ಲಿ ಮನೆ ಮುಖ್ಯಮಂತ್ರಿಗಳು ಬೇಡ ಈ ಮಕ್ಕಳನ್ನ LKG ಅಂದರೆ LKG ಸೇರ್ಬೇಕಾದ್ರೆ ಭಾಳ ಕಷ್ಟ ಇದೆ. ನಮಗೆಲ್ಲ ಗೊತ್ತೇ ಇದ್ದಂಗೆ ಬಡವ್ರ ಮಕ್ಕಳು ಈಗ LKGಗೆ ಹೋಗ್ಬೇಕಾದ್ರೆ ಕನಿಷ್ಠ ವರ್ಷಕ್ಕೊಂದು 15,000 ಕಡಿಮೆ ಯಾರೂ ಫೀಸ್ ತಗೊಳ. ಆ ಕಾರಣಕ್ಕೆ ಬಡವ್ರಿಗೆ ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ನಮ್ಮ ಮೌಲಾನ ಅಬ್ದುಲ್ ಕಲಾಂ ಆಜಾದಲ್ಲೇ 250 ಸ್ಕೂಲಲ್ಲೂ LKGಯಿಂದ ಹಿಡ್ಕೊಂಡು PU ವರೆಗೂ ಬರಬೇಕಂತ ಹೇಳ್ಬಿಟ್ಟು ಈ ಬಾರಿ ಬಜೆಟಲ್ಲಿ 100 ಸ್ಕೂಲನ್ನು ಘೋಷಣೆಯನ್ನು ಮಾಡಿದರು.